ನೀನು ನೋಡ್ಬೋದು ನೀವು. ಇದು ನಾರ್ಮಲ್ ನ್ಯೂಟ್ರಲ್ ಆದರೆ ನಾನು ಇಲ್ಲಿ ನೀವು ಪುಷ್ ಮಾಡಿರ್ತೀನಿ. ಸೊ ನೀವು ಪುಷ್ ಮಾಡಿದಾಗ ಏನಾಗುತ್ತೆ, ಬಾಡಿ ವೆಯ್ಟು ಸೆಂಟರ್ ಬರುತ್ತೆ, ಎರಡು ಕಾಲು ಸೆಂಟರ್ಗೆ ಇಲ್ಲಿ ಬರುತ್ತೆ. ಸೊ ನನ್ನ ರೈಟ್ ಸೈಡ್ ಮೂವ್ ಆಗಬೇಕು ಅಂದರೆ ಲೆಫ್ಟಿಂದ ಪುಷ್ ಮಾಡಿ ನಾವು ಬಾಲ್ ಹಿಡಿತೀವಿ. ಹಾಗೆ ಲೆಫ್ಟ್ ಸೈಡ್ಗೆ ಹೋಗಬೇಕು ಅಂದರೆ ರೈಟ್ ಸೈಡ್ಗಿಂದ ಕಾಲಿಂದ ಪುಷ್ ಮಾಡಿ ನಾವು ಬಾಲ್ಗೆ ರೀಚ್ ಆಗ್ತೀವಿ. ಸ್ಲಿಪ್ ಕ್ಯಾಚಸ್ ಅದು. ಇದು ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಫೀಲ್ಡಿಂಗಲ್ಲಿ ಇಂಪಾರ್ಟೆಂಟ್ ಸ್ಪೆಸಿಫಿಕ್ಲಿ ಕ್ಲಿಯರ್ ಸ್ಕಿಲ್ ಇರೋವಂಥವ್ರು ಅದು ಸ್ಲಿಪ್ ಕ್ಯಾಚಸ್. ಸೊ ಎಲ್ಲರೂ ಸ್ಲಿಪ್ ಕ್ಯಾಚಸ್ ಆಗಲ್ಲ, ಸ್ಪೆಸಿಫಿಕ್ಲಿ ಹಾಗೆ ಸ್ಪೆಷಲೈಸ್ಡ್ ಸ್ಲಿಪ್ ಕ್ಯಾಚಸ್ಗಳಿರ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಬೌಲರ್ಸು ಮೇನ್ ಸ್ಲಿಪ್ ಫೀಲ್ಡಿಂಗು ಯಾರಿಗೆ ಅಭ್ಯಾಸ ಇದೆ, ಆ ಸ್ಕಿಲ್ಸ್ ಎಲ್ಲ ಯಾರಿಗಿದೆ ಅವ್ರನ್ನೇ ನಿಲ್ಲಿಸೋದು. ನಿಮ್ಮ ಫೇವ್ರೇಟ್ ಸ್ಲಿಪ್ ಕ್ಯಾಚಿಂಗ್ ಫೀಲ್ಡರ್ಸ್ನ ಕಮೆಂಟ್ ಹಾಕಿ. ಸೊ ಯಾರು ನಿಮಗೆ ಜಾಸ್ತಿ ಫಾಸ್ಟ್ ಬೌಲರ್ಸ್ಗಳು ತುಂಬ ಕಮ್ಮಿ ಸಿಗುತ್ತೆ ನಿಮಗೆ, ಅಥವಾ ತುಂಬ ನಿಮ್ಮ ಫೇವ್ರೆಟ್ ಬೌಲರ್ ಆದರೂ ಸರಿ ಒಂದೊಂದು ಜಾಗದಲ್ಲಿ ಸ್ಲಿಪ್ಪಲ್ಲಿ ನಿಲ್ಲೋದೇ ಇಲ್ಲ. ಸೊ ಅದಕ್ಕೆ ಅದಂಥ ಸ್ಪೆಸಿಫಿಕ್ ಸ್ಕಿಲ್ಸ್ಗಳು ಬೇಕಾಗುತ್ತೆ. ನಮ್ಮ ಒಂದು ಸ್ಪೆಷಲಿ ಒಂದು ಸ್ಲಿಪ್ ಫೀಲ್ಡರ್ ಆಗಬೇಕು ಅಂದರೆ ಫಸ್ಟ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋದಾದರೆ, ನಾವು ಯಾಕೆ ನಾರ್ಮಲ್ 30 ಫೀಲ್ಡರ್ ಥರ ಬಂದು ವಾಕಿನ್ ಮಾಡಿ ಜಂಪ್ ಮಾಡಿ ಕೂತ್ಕೊಳ್ಳೋ ಪೊಸಿಷನ್ ತೊಗೊಳ್ಳಲ್ಲ. ನಾವು ಇಲ್ಲಿ ಜಸ್ಟ್ ಒಂದು ಸ್ಟೆಪ್ ಮುಂದೆ ಬಂದು ಪೊಸಿಷನ್ ಬರ್ತೀವಿ. ಸೊ ಪೊಸಿಷನ್ ಕೂಡ ನೀವು ನೋಡಿರ್ಬೋದು, ಕೆಲವರು ಹೀಗಿರ್ತಾರೆ, ಕೆಲವರು ಇಲ್ಲಿರ್ತಾರೆ, ಕೆಲವರು ಹೀಗೆ ನ್ಯೂಟ್ರಲ್ ಆಗಿರ್ತಾರೆ. ಸೊ ಯಾಕೆ ಅಂದರೆ ಮೇಯ್ನ್ ಕೀ ಪಾಯಿಂಟ್ಸ್ಗಳಿಲ್ಲ ಅಂದರೆ ನಮಗೆ ಬಾಲು ಕ್ವಿಕ್ಕಾಗಿ ಮೂವ್ ಆಗುತ್ತೆ. ಸ್ಲಿಪ್ಪಲ್ಲಿ ಎಡ್ಜಾಗಿ ಕ್ವಿಕ್ ಮೂವ್ ಆಗುತ್ತೆ. ಸ್ವಲ್ಪ ಹತ್ರ ಇದ್ರಂತೂ ನಮ್ಗೆ ಕ್ವಿಕ್ಕಾಗಿ ರಿಫ್ಲೆಕ್ಸಸ್ಸು ಜಾಸ್ತಿ ಇರಬೇಕಿದೆ. ರಿಫ್ಲೆಕ್ಸಸ್ಸೇ ಇಲ್ಲಿ ಸ್ಕಿಲ್ಸು. ಸೊ ಇಲ್ಲಿ ಕರೆಕ್ಟಾಗಿ ಮೂವ್ ಆಗಬೇಕು ಅಂದರೆ ನೀನು ನೋಡ್ಬೋದು ನೀವು. ಇದು ನಾರ್ಮಲ್ ನ್ಯೂಟ್ರಲ್ ಆದರೆ ನಾನು ಇಲ್ಲಿ ನೀವು ಪುಷ್ ಮಾಡಿರ್ತೀನಿ. ಸೊ ನೀವು ಪುಷ್ ಮಾಡಿದಾಗ ಏನಾಗುತ್ತೆ, ಬಾಡಿ ವೆಯ್ಟು ಸೆಂಟರ್ ಬರುತ್ತೆ, ಎರಡು ಕಾಲು ಸೆಂಟರ್ಗೆ ಇಲ್ಲಿ ಬರುತ್ತೆ. ಸೊ ನನ್ನ ರೈಟ್ ಸೈಡ್ ಮೂವ್ ಆಗಬೇಕು ಅಂದರೆ ಲೆಫ್ಟಿಂದ ಪುಷ್ ಮಾಡಿ ನಾವು ಬಾಲ್ ಹಿಡಿತೀವಿ. ಹಾಗೆ ಲೆಫ್ಟ್ ಸೈಡ್ಗೆ ಹೋಗಬೇಕು ಅಂದರೆ ರೈಟ್ ಸೈಡ್ಗಿಂದ ಕಾಲಿಂದ ಪುಷ್ ಮಾಡಿ ನಾವು ಬಾಲ್ಗೆ ರೀಚ್ ಆಗ್ತೀವಿ. ಸ್ಲಿಪ್ ಕ್ಯಾಚಸ್ ಅದು. ಇದು ಒನ್ ಆಫ್ ದ ಮೇನ್ ಕೀ ಥಿಂಗು ಸ್ಲಿಪ್ ಕ್ಯಾಚಸ್ಗೆ ಬೇಕಾಗಿರೋಂಥದ್ದು. ಇನ್ನೊಂದು ಎಡ್ಡು ಕಂಪ್ಲೀಟ್ಲಿ ಸ್ಟಿಲ್ ಆಗಿರಬೇಕಾಗುತ್ತೆ. ಬಾಲ್ ನಾನು ಆಗಲಿಲ್ಲಂತೆ ತುಂಬ ಫಾಸ್ಟಾಗಿ ಬರುತ್ತೆ. ತುಂಬ ಫಾಸ್ಟ್ ಇದ್ದಾಗ ಬರೀ ಕ್ವಿಕ್ ರಿಫ್ಲೆಕ್ಸಸ್ ಅಷ್ಟೇ ನಮಗೆ ಇಲ್ಲಿ ಮೇಯ್ನ್ ಬೇಕಾಗಿರುತ್ತೆ. ಸೊ ರಿಫ್ಲೆಕ್ಸಸ್ ಬೇಕು ಅಂದರೆ ಹೆಡ್ ಸ್ಟಿಲ್ ಇರಬೇಕಾಗುತ್ತೆ. ಸೊ ಹೆಡ್ ಸ್ಟಿಲ್ ಇದ್ದಷ್ಟು ಬಾಲ್ನ ನಾವು ನೋಡ್ಬೋದು. ಸೊ ನಾವು ನೋಡಿದಷ್ಟು ರಿಫ್ಲೆಕ್ಸಸ್ಸು ಇಂಪ್ರೂವ್ ಆಗುತ್ತೆ. ಅದರಲ್ಲಿ ತುಂಬ ಕಷ್ಟ ಆಗೋದು ಅಂದರೆ ಸ್ಲಿಪ್ ಕ್ಯಾಚಸ್ಗೆ ಅಂದರೆ ಅದು ಫಸ್ಟ್ ಸ್ಲಿಪ್ ಇರೋರಿಗೇ ತುಂಬ ಕಷ್ಟ ಆಗೋದು. ಯಾಕೆ, ಫಸ್ಟ್ ಸ್ಲಿಪ್ಪು ನಾನು ಇಲ್ಲಿ ನಿಂತಿದ್ದೀನಲ್ಲ, ಫಸ್ಟ್ ಸ್ಲಿಪ್ಪು ನನಗೆ ಕೀಪರ್ ಅಲ್ಲಿರ್ತಾರೆ, ನನಗೆ ಸೆಕೆಂಡ್ ಸ್ಲಿಪ್ಪು ಅಲ್ಲಿರ್ತಾರೆ, ನಾನು ಸ್ವಲ್ಪ ಹಿಂದೆ ಇರ್ತೀನಿ ಫಸ್ಟ್ ಸ್ಲಿಪ್ ಆದರೆ. ಕೀಪರ್ಗೆ ಅಲ್ಲಿ ಯಾವ್ದು ಕ್ಯಾರಿ ಆಗೋಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮುಂದೆ ಇರ್ತಾರೆ. ಏನೇ ಎಡ್ಜ್ ಬಂದ್ರೂ ಚಿಕ್ಕ ಎಡ್ಜು ದೊಡ್ಡ ಎಡ್ಜ್ ಬಂದರೆ ನನಗೆ ರೀಚ್ ಆಗೋ ಥರ. ಸೊ ಇಲ್ಲಿ ಕಷ್ಟ ಏನು ಅಂದರೆ ಆ ಕಡೆ ಮುಂದೆ ಇರುವಂಥ ಇಬ್ಬರು, ಒಂದು ಕೀಪರು ಒಂದು ಸೆಕೆಂಡ್ ಸ್ಲಿಪ್ಪು, ಇಬ್ಬರು ಕೈ ಹಾಕ್ತಾರೆ ಒಂದೊಂದು ಸಲ, ಇಬ್ಬರು ಮಿಸ್ ಮಾಡ್ತಾರೆ. ಆ ಬಾಲ್ನ ನಾನು ಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಡಿಸ್ಟ್ರಾಕ್ಷನ್ಸು ಇರುತ್ತೆ. ಸೊ ಅದನ್ನು ಕೂಡ ನಾನು ಹಿಡಿಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಲಿಪ್ ಇರೋದು ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್ ಇರೋರೆ ಜಾಸ್ತಿ ನಿಮಗೆ ಫಸ್ಟ್ ಸ್ಲಿಪ್ಪಲ್ಲಿ ನಿಂತ್ಕೊಳ್ಳೋದು. ಇನ್ನು ಸೆಕೆಂಡ್ ಸ್ಲಿಪ್ಪು ಥರ್ಡ್ ಸ್ಲಿಪ್ಗೆ ಸ್ವಲ್ಪ ವೈಡ್ ಹೋಗ್ತಿರೋದ್ರಿಂದ ನಮಗೆ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ ಬ್ಯಾಟ್ಸಿಂದು. ಸೊ ಬ್ಯಾಟ್ ಟು ಥಿಕ್ನೆಸ್ ಜಾಸ್ತಿ ಆದಾಗ ಪೇಸ್ ಕಮ್ಮಿ ಆಗುತ್ತೆ. ಪೇಸ್ ಕಮ್ಮಿ ಆದಾಗ ಬಾಲ್ ಲೋ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಫಸ್ಟ್ ಸ್ಲಿಪ್ಪು ಸೆಕೆಂಡ್ ಸ್ಲಿಪ್ಪು ಅಥವಾ ಕೀಪರ್ಗೆ ನಿಮಗೆ ತುಂಬ ತಿನ್ ಎಡ್ಜ್ ಹೊಡ್ಕೊ ಬಂದಿರುತ್ತೆ, ಅದೇ ಪೇಸ್ ಕ್ಯಾರಿ ಆಗಿರುತ್ತೆ. ಸೊ ಹಾಗಾಗಿ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಥರ್ಡ್ ಅಥವಾ ಗಲ್ಲಿ ಇಲ್ಲಿ ನಮಗೆ ಬಾಲು ಲೋ ಇರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಥಿಕ್ ಎಡ್ಜ್ ಆಗೋದ್ರಿಂದ. ಇಲ್ಲಿ ನಾವು ಜಾಸ್ತಿ ಲೋ ಇರೋದೇ ನೋಡಿರ್ತೀವಿ. ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬಾಲ್ನ, ಇಲ್ಲಿ ಕ್ಯಾರಿ ಮಾಡೋಕ್ಕೆ, ಇಲ್ಲಿ ಕ್ಯಾಚ್ ಹಿಡಿಯೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅನ್ಲೆಸ್ ಇಲ್ಲಿ ನೆಗೆದು ತುಂಬ ಸ್ಲ್ಯಾಶ್ ಎಲ್ಲ ತುಂಬ ರೇರ್ ಬರೋದು. ತುಂಬ ಸ್ಲ್ಯಾಶ್ ಎಲ್ಲ ನಿಮಗೆ ಗಲ್ಲಿ ಅಥವಾ ಸೆಕೆಂಡ್ ಸ್ಲಿಪ್ಗೆ ತುಂಬ ಸ್ಲ್ಯಾಶ್ ಬರೋದು ತುಂಬ ಕಮ್ಮಿ. ಸೊ ಇಲ್ಲೇ ಇರ್ತಾರೆ, ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಇಲ್ಲಿಂದ ರೀಚ್ ಆಗೋದಕ್ಕೆ, ಡೈವ್ ಆಗೋದಕ್ಕೆ. ಸೊ ನೀ ಹೈಟಿಂದ ಕಮ್ಮಿ ಕ್ಯಾರಿ ಆಗೋವಂಥ ಬಾಲ್ಗಳು ಜಾಸ್ತಿ ಬರುತ್ತೆ, ಅದಕ್ಕಾಗಿ ಲೋ ಇರ್ತಾರೆ. ಸೊ ಫಸ್ಟ್ ಸ್ಲಿಪ್ಪಲ್ಲಿ ನಿಮಗೆ ಇಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಇಡೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಹಿಡಿತಾರೆ. ಸೊ ಇದು ಡಿಫ್ರೆನ್ಸಸ್ಸು ಒಂದು ಎಸ್ಪೆಷಲಿ ಈ ಸ್ಲಿಪ್ ಫೀಲ್ಡರ್ಸ್ ಆಗಬೇಕು ಅಂದರೆ ನೀವು ಕಲೀಲೇಬೇಕಾಗಿರೋಂಥದ್ದು. ಇನ್ನು ಅದೇ ಸ್ಪಿನ್ನರ್ಸ್ಗೆ ಅಂತ ಬಂದಾಗ ಅಫ್ಕೋರ್ಸ್ ಮ್ಯಾಟ್ರ್ ಆಗುತ್ತೆ ನಿಮಗೆ ಪಿಚ್ ಯಾವ ರೀತಿ ಇದೆ ಅಂತ, ಪಿಚ್ಚಲ್ಲಿ ಕ್ಯಾರಿ ಆಗ್ತಿದೆಯಾ ಅಥವಾ ಲೋ ಇರ್ತಿದೆಯಾ ಅಂತ. ಸೊ ಲೋ ಇದ್ದಷ್ಟು ನಾವು ಹತ್ರ ಬಂದಿರ್ತೀವಿ, ಟೈಮ್ ಕೂಡ ಅಷ್ಟೇ ಕಮ್ಮಿ ಇರುತ್ತೆ ನಮ್ಗೆ ರಿಯಾಕ್ಟ್ ಮಾಡೋದಕ್ಕೆ. ಅಲ್ಲೂ ಕೂಡ ಲೋ ಇದೆ ಅಂದಕ್ಕೆ ಇಲ್ಲೆಲ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಾಲ್ನ, ಇಲ್ಲೇ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ಹತ್ರ ಇರ್ತಾರೆ ಅಷ್ಟು ಇರ್ತಾರೆ, ಲೋ ಇರ್ತಾರೆ, ಫುಲ್ ಲೋ ಇರ್ತಾರೆ. ಇಲ್ಲೆಲ್ಲ ಬಂದರೆ ಕ್ಯಾರಿ ಮಾಡೋದಕ್ಕೆ, ಕ್ಯಾಚ್ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಪಿನ್ನರ್ಸ್ಗಾದರೆ ಅನ್ಲೇಸ್ ಸ್ಪಿನ್ನರ್ ಜೋರಾಗಿ ಆಗ್ತಿದ್ದಾರೆ
ಅಥವಾ ಒಳ್ಳೆ ಬೌನ್ಸ್ ಕ್ಯಾರಿ ಇದೆ ಅಂದರೆ ಪಿಚ್ಚಲ್ಲಿ ನಾರ್ಮಲಾಗಿ ಇಲ್ಲಿ ಈ ಪೊಸಿಷನ್ ಇರ್ತಾರೆ. ಇಲ್ಲಾಂದರೆ ಯೂಶ್ವಲಿ ಇಲ್ಲಿಂದ ಎಲ್ಲ ಪಿಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಥಿಂಗ್ಸು ಒಂದು ಸ್ಲಿಪ್ ಫೀಲ್ಡರ್ಗೆ ಕಲಿಬೇಕಾಗಿರೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಆದಷ್ಟು ಪ್ರಾಕ್ಟಿಕಲ್ ವೇಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಎಡ್ಜಸ್ ಎಲ್ಲ ತೊಗೊಂಡು ಅದನ್ನೆಲ್ಲ ಕಲಿಬೇಕಾಗುತ್ತೆ. ಸೊ ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್, ಬಿ ದ ಬೆಸ್ಟ್ ಫೀಲ್ಡರ್.